ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾದ ಪರಿಣಾಮ ಬರ ಆವರಿಸಿದೆ. ಬೆಳೆ ಇಲ್ಲದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಬರಗಾಲ ಘೋಷಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕೂಡ ಸಿದ್ದತೆ ನಡೆಸ್ತಾ ಇದೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬರದ ಸಂಬಂಧ ಏನೆಲ್ಲ ಚರ್ಚೆ ಆಗಿದೆ ಹಾಗಾದ್ರೆ ನೋಡೋಣ ಬನ್ನಿ. ರಾಜ್ಯದಲ್ಲಿ ಆವರಿಸಿದ ಬರಗಾಲದ ಛಾಯೆ. ಕಂದಾಯ ಇಲಾಖೆಗೆ ಸಮೀಕ್ಷಾ ವರದಿ ಸಲ್ಲಿಕೆ. ರಾಜ್ಯದಲ್ಲಿ ವರುಣನ ಮುನಿಸಿನಿಂದಾಗಿ ಬರಗಾಲದ ಆತಂಕ ಹೆಚ್ಚಾಗಿದೆ. ಸ್ಕೈಮೇಟ್ ವರದಿಯ ಪ್ರಕಾರ ದೇಶದಲ್ಲಿ 70% ಬರಗಾಲದ ಅಪಾಯ ಎದುರಾಗಿದೆ. ಕರ್ನಾಟಕ ಸೇರಿದಂತೆ ಹಲವು ಪ್ರಮುಖ ರಾಜ್ಯಗಳಲ್ಲಿ ಬೆಳೆಗಳು ಒಣಗ್ತಾ ಇವೆ. ರಾಜ್ಯದಲ್ಲಿ ತಕ್ಷಣ ಬರ ಘೋಷಿಸುವಂತೆ ವಿಪಕ್ಷಗಳು ಸರ್ಕಾರವನ್ನು ಆಗ್ರಹಿಸಿವೆ. ಇನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಬರಗಾಲ ಸಂಬಂಧ ಕೇವಲ ಪ್ರಸ್ತಾಪ ಆಗಿದೆ. ಸಚಿವರು ಸಹ ತಮ್ಮ ಜಿಲ್ಲೆಗಳಿಗೆ ತೆರಳಿ ನಡೆಸಿರುವಂತಹ ಸಮೀಕ್ಷೆ ಅಹವಾಲು ವರದಿಯನ್ನ ಕಂದಾಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸಹ ಕೇಂದ್ರಕ್ಕೆ ಬರದ ವರದಿ ಕಳಿಸುವ ಸಂಬಂಧ ಸಿದ್ದತೆ ಮಾಡಿಕೊಳ್ಳಲು ಸೂಚಿಸಿದ್ದಾರಂತೆ. ಬರಗಾಲದ್ದು ಸಾಕಷ್ಟು ರಿಪೋರ್ಟ್ ಎಲ್ಲ ಬಂದಿದೆ. ರೆವಿನ್ಯೂ ಇಲಾಖೆ ವರ್ಕೌಟ್ ಮಾಡ್ತಾ ಇದ್ರೆ ಸಬ್ ಕಮಿಟಿನಲ್ಲಿ ಬಂದು ಅಲ್ಲಿಂದ ಸೆಂಟ್ರಲ್ ಗವರ್ಮೆಂಟ್ ಕಳಿಸ್ತೀವಿ. ಸೆಪ್ಟೆಂಬರ್ ಗಂಟೆ ಮಾಡಲ್ಲ ನೋಡಿ, ಇಷ್ಟಿದ್ರೆ ಸಾಕು. ಅದೇ ರೀಸನ್ ಅದೆಲ್ಲ ನೋಡ್ ಮಾಡ್ತಾ ಇದೀವಿ. ಆಗಸ್ಟ್ ನಂತರ ಕಳಿಸುವಂತದ್ದು ಅದು ಆ ತರ ಏನು ಇಲ್ಲ. ರೆವಿನ್ಯೂ ಇಲಾಖೆಗೆ ಹೇಳಿದ್ದಾರೆ ಆದಷ್ಟು ಬೇಗ ಅದನ್ನ ಪರಿಸ್ಥಿತಿ ನೋಡ್ಕೊಂಡು ಏನು ಇದಿದೆ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿ. ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ 64% ಅಧಿಕ ಕೃಷಿ ಭೂಮಿಯಲ್ಲಿ ತೀವ್ರ ಬರಗಾಲದ ಭೀತಿ ಇದೆ. ಬಹುತೇಕ ಕಡೆ ತೇವಾಂಶದ ಕೊರತೆ ಎದುರಾಗಿದೆ. ಎಲ್ ನೀನೋ ಪ್ರಭಾವದಿಂದ ಮಳೆ ಕೊರತೆ ಹೆಚ್ಚಾಗಿದೆ. ಸದ್ಯ ಎನ್ಡಿಆರ್ಎಫ್ ನಿಯಮಗಳ ಪ್ರಕಾರ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಕೇಂದ್ರಕ್ಕೆ ಬರ ಸಂಬಂಧ ವರದಿ ಸಲ್ಲಿಸಬಹುದು. ಈಗಾಗಲೇ ಬರ ಸಂಬಂಧಿಸಿರುವಂತಹ ವರದಿ ಕಳಿಸಲು ತಾಂತ್ರಿಕ ಕಾರಣಗಳು ಅಡ್ಡಿ ಇವೆ. ಒಟ್ಟಾರೆ ರಾಜ್ಯ ಸರ್ಕಾರ ತುರ್ತು ಕೈಗೊಳ್ಳಬೇಕಾದ ಕ್ರಮಗಳಿಗೆ ಸೂಚನೆ ನೀಡಿದ್ದು ಮುಂದಿನ ತಿಂಗಳು ಕೇಂದ್ರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾದ ಪರಿಣಾಮ ಬರ ಆವರಿಸಿದೆ. ಬೆಳೆ ಇಲ್ಲದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಬರಗಾಲ ಘೋಷಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕೂಡ ಸಿದ್ದತೆ ನಡೆಸ್ತಾ ಇದೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬರದ ಸಂಬಂಧ ಏನೆಲ್ಲ ಚರ್ಚೆ ಆಗಿದೆ ಹಾಗಾದ್ರೆ ನೋಡೋಣ ಬನ್ನಿ. ರಾಜ್ಯದಲ್ಲಿ ಆವರಿಸಿದ ಬರಗಾಲದ ಛಾಯೆ. ಕಂದಾಯ ಇಲಾಖೆಗೆ ಸಮೀಕ್ಷಾ ವರದಿ ಸಲ್ಲಿಕೆ. ರಾಜ್ಯದಲ್ಲಿ ವರುಣನ ಮುನಿಸಿನಿಂದಾಗಿ ಬರಗಾಲದ ಆತಂಕ ಹೆಚ್ಚಾಗಿದೆ. ಸ್ಕೈಮೇಟ್ ವರದಿಯ ಪ್ರಕಾರ ದೇಶದಲ್ಲಿ 70% ಬರಗಾಲದ ಅಪಾಯ ಎದುರಾಗಿದೆ. ಕರ್ನಾಟಕ ಸೇರಿದಂತೆ ಹಲವು ಪ್ರಮುಖ ರಾಜ್ಯಗಳಲ್ಲಿ ಬೆಳೆಗಳು ಒಣಗ್ತಾ ಇವೆ. ರಾಜ್ಯದಲ್ಲಿ ತಕ್ಷಣ ಬರ ಘೋಷಿಸುವಂತೆ ವಿಪಕ್ಷಗಳು ಸರ್ಕಾರವನ್ನು ಆಗ್ರಹಿಸಿವೆ. ಇನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಬರಗಾಲ ಸಂಬಂಧ ಕೇವಲ ಪ್ರಸ್ತಾಪ ಆಗಿದೆ. ಸಚಿವರು ಸಹ ತಮ್ಮ ಜಿಲ್ಲೆಗಳಿಗೆ ತೆರಳಿ ನಡೆಸಿರುವಂತಹ ಸಮೀಕ್ಷೆ ಅಹವಾಲು ವರದಿಯನ್ನ ಕಂದಾಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸಹ ಕೇಂದ್ರಕ್ಕೆ ಬರದ ವರದಿ ಕಳಿಸುವ ಸಂಬಂಧ ಸಿದ್ದತೆ ಮಾಡಿಕೊಳ್ಳಲು ಸೂಚಿಸಿದ್ದಾರಂತೆ. ಬರಗಾಲದ್ದು ಸಾಕಷ್ಟು ರಿಪೋರ್ಟ್ ಎಲ್ಲ ಬಂದಿದೆ. ರೆವಿನ್ಯೂ ಇಲಾಖೆ ವರ್ಕೌಟ್ ಮಾಡ್ತಾ ಇದ್ರೆ ಸಬ್ ಕಮಿಟಿನಲ್ಲಿ ಬಂದು ಅಲ್ಲಿಂದ ಸೆಂಟ್ರಲ್ ಗವರ್ಮೆಂಟ್ ಕಳಿಸ್ತೀವಿ. ಸೆಪ್ಟೆಂಬರ್ ಗಂಟೆ ಮಾಡಲ್ಲ ನೋಡಿ, ಇಷ್ಟಿದ್ರೆ ಸಾಕು. ಅದೇ ರೀಸನ್ ಅದೆಲ್ಲ ನೋಡ್ ಮಾಡ್ತಾ ಇದೀವಿ. ಆಗಸ್ಟ್ ನಂತರ ಕಳಿಸುವಂತದ್ದು ಅದು ಆ ತರ ಏನು ಇಲ್ಲ. ರೆವಿನ್ಯೂ ಇಲಾಖೆಗೆ ಹೇಳಿದ್ದಾರೆ ಆದಷ್ಟು ಬೇಗ ಅದನ್ನ ಪರಿಸ್ಥಿತಿ ನೋಡ್ಕೊಂಡು ಏನು ಇದಿದೆ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿ. ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ 64% ಅಧಿಕ ಕೃಷಿ ಭೂಮಿಯಲ್ಲಿ ತೀವ್ರ ಬರಗಾಲದ ಭೀತಿ ಇದೆ. ಬಹುತೇಕ ಕಡೆ ತೇವಾಂಶದ ಕೊರತೆ ಎದುರಾಗಿದೆ. ಎಲ್ ನೀನೋ ಪ್ರಭಾವದಿಂದ ಮಳೆ ಕೊರತೆ ಹೆಚ್ಚಾಗಿದೆ. ಸದ್ಯ ಎನ್ಡಿಆರ್ಎಫ್ ನಿಯಮಗಳ ಪ್ರಕಾರ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಕೇಂದ್ರಕ್ಕೆ ಬರ ಸಂಬಂಧ ವರದಿ ಸಲ್ಲಿಸಬಹುದು. ಈಗಾಗಲೇ ಬರ ಸಂಬಂಧಿಸಿರುವಂತಹ ವರದಿ ಕಳಿಸಲು ತಾಂತ್ರಿಕ ಕಾರಣಗಳು ಅಡ್ಡಿ ಇವೆ. ಒಟ್ಟಾರೆ ರಾಜ್ಯ ಸರ್ಕಾರ ತುರ್ತು ಕೈಗೊಳ್ಳಬೇಕಾದ ಕ್ರಮಗಳಿಗೆ ಸೂಚನೆ ನೀಡಿದ್ದು ಮುಂದಿನ ತಿಂಗಳು ಕೇಂದ್ರಕ್ಕೆ ವರದಿ ಸಲ್ಲಿಸಲಿದ್ದಾರೆ.